ಪ್ರವೇಶ ಪಡೆದ ನಂತರ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ವಿಧಾನಸಭೆಯಲ್ಲಿ ಧ್ವನಿಯಾದರು. ರಾಯಚೂರು ನಗರ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ನಿರಂತರ ಪ್ರಯತ್ನದಿಂದ 21 ಕೋಟಿ ಅನುದಾನ ನೀಡಿ ರಾಯಚೂರು ಜಿಲ್ಲೆಯ ಅನೇಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇವರ ಸೇವೆ ಹೀಗೆ ಸಾಗಲಿ ಎಂದು ಇವರಿಗೆ ಭಗವಂತನು ಆಯುರಾರೋಗ್ಯ ಆಶೀರ್ವಾದ ನೀಡಲೆಂದು ಶ್ರೀ ಎ ವಸಂತಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯರು ಪ್ರಾರ್ಥಿಸಿ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ತತ್ವವನ್ನು ಹೊಂದಿರುವ ದೀನ ದಲಿತರ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಆಶಾಕಿರಣ, ಅನೇಕರ ಬಾಳಿಗೆ ದಾರಿದೀಪವಾಗಿರುವ ನಮ್ಮ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರಿಗೆ 64ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಭೂಮಿ ಮತ್ತು ವಸತಿ ರಹಿತ ಬೇಡಿಕೆಗಳಿಗೆ ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ಪ್ರತಿಭಟನೆ. ಗೃಹ ರಕ್ಷಕ ದಳದ ಸಮಾದೇಷ್ಟರಾಗಿ ದೀಪಾ ನೇಮಕ ಕಾನೂನು ಬಾಹಿರ್ಯ. ರಿಮ್ಸ್ ಅಟೆಂಡರ್ ಕೆಲಸ ಮಾಡುತ್ತಿರುವವರಿಗೆ ಹುದ್ದೆ. ಅರ್ಚನಾ ಸಣ್ಣಬಾಬು ಆರೋಪ. ಬಾಲಕರ ಪ್ರೌಢಶಾಲೆಯಲ್ಲಿ ಅನುದಾನ ದುರ್ಬಳಕೆ. ಪ್ರಭಾರಿ ಮುಖ್ಯ ಗುರುಗಳ ಅಮಾನತ್ಗೆ ಆಗ್ರಹಿಸಿ ಮನವಿ. ಮತ್ತು ಕೋಮಲಾಪುರದಲ್ಲಿ ಸಿಡಿಲು ಬಡಿದು ವ್ಯಕ್ತಿ ಸಾವು. ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂಮಿ ಮತ್ತು ವಸತಿ ರಹಿತರಿಗೆ ವಸತಿ ನೀಡಲು ಆಗ್ರಹಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆಗೆ ಪರಿಹಾರವಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಜಾರಿ ಮಾಡುವ ಮೂಲಕ ಭೂಮಿ ಹಕ್ಕು ಮಾನ್ಯ ಮಾಡಬೇಕು. ವಿಲೇವಾರಿ ಹೆಸರಿನಲ್ಲಿ ತಿರಸ್ಕರಿಸಿರುವ ಅರ್ಜಿಗಳನ್ನು ಪುನರ್ ಪರಿಶೀಲಿಸಬೇಕು ಎಂದು ಮನವಿ ಮಾಡಿದರು. ಅರಣ್ಯ ಕಾಯ್ದೆಯಡಿ ಅರಣ್ಯವಾಸಿಗಳಿಗೂ ನ್ಯಾಯಬದ್ಧ ಹಕ್ಕು ಸಿಗಬೇಕು. ಭೂ ಕಂದಾಯ ಕಾನೂನು ತಿದ್ದುಪಡಿ ಮಾಡುವ ಮೂಲಕ ಬಡ ಜನರಿಗೆ ಭೂಮಿ ಹಕ್ಕು ನೀಡಬೇಕು ಎಂದು ಒತ್ತಾಯಿಸಿದರು. ವಸತಿಹೀನರಿಗೆ ರಾಜ್ಯವ್ಯಾಪಿ ಸಮಗ್ರ ಮೆಗಾ ವಸತಿ ಯೋಜನೆ ಘೋಷಣೆ ಮಾಡಬೇಕು. ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡುತ್ತಿರುವ ಭೂಹೀನರಿಗೆ ಮಾನದಂಡದ ಮೇಲೆ ಭೂಮಿ ಮಂಜೂರಾತಿ ನೀಡಬೇಕು ಎಂದು ಆಗ್ರಹಿಸಿದರು. ಸಾಗುವಳಿ ಚೀಟಿ ಹೊಂದಿರುವವರೆಲ್ಲರಿಗೂ ಕೂಡಲೇ ಪಹಣಿ ನೀಡಬೇಕು. ಅರ್ಜಿ ಸಲ್ಲಿಸಿರುವ ಯಾರನ್ನು ಯಾವ ಭೂಮಿಯಿಂದಲೂ ಒಕ್ಕಲೆಬ್ಬಿಸಬಾರದು ಎಂದು ಮನವಿ ಮಾಡಿದರು. ರಾಯಚೂರು ಜಿಲ್ಲೆಯ ಭೂಮಿ ವಸತಿ ಸಮಸ್ಯೆಗಳ ಹೋರಾಟಗಾರರನ್ನು ಒಳಗೊಂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ತುರ್ತಾಗಿ ಸಭೆ ನಡೆಸಬೇಕು ಮತ್ತು ಸಭೆಯ ತೀರ್ಮಾನಗಳನ್ನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ತಾಲೂಕಿನ ಕುರುಬದೊಡ್ಡಿ, ಆತ್ಕೂರು, ಜೇಗರಕಲ್, ಬಾಯಿದೊಡ್ಡಿ, ಬಾಪೂರು, ವಡವಟ್ಟಿ ಈ ಗ್ರಾಮಗಳಲ್ಲಿರುವ ಭೂಮಿ ಮತ್ತು ವಸತಿಗೆ ಸಂಬಂಧಿಸಿದ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು.
ಇಲ್ಲಿವರೆಗೆ ನಾವು ಫಾರಂ ನಂಬರ್ 50, 53, 57 ನಮ್ಮ ಹೋರಾಟ ಮಾಡಿ 57 ಆಗಿ ತಗೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಕಮಿಟಿ ಹೋರಾಟದಿಂದಲೇ ತಗೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ನಾವು ಯಾವ ಶಾಸಕರಾಗಲಿ ಯಾರೇ ಆಗಲಿ ಜನರಿಗೆ ಭೂಮಿ ಕೊಡ್ತಾ ಇಲ್ಲ. ನಾವು ಹೋರಾಟ ಮಾಡಿ ಕಳೆದ 10 ವರ್ಷದಿಂದ ಹೋರಾಟ ಮಾಡಕತ್ತೀವಿ. ಇಲ್ಲಿವರೆಗೂ ಯಾರಿಗೊಬ್ಬರಿಗೂ ಪಾಣಿ ಆಗಿಲ್ಲ, ಯಾರಿಗೆ ಇಲ್ಲಿವರೆಗೂ ಒಂದು ಜಾಗ ಕೊಟ್ಟಿಲ್ಲ. ಇದೇ ಬೇರೆ ಬೇರೆ ಲ್ಯಾಂಡ್ಗಳು ಪ್ರೈವೇಟ್ ಪ್ರೈವೇಟ್ಗೆ ಕೊಡಕತ್ತರ ಆಗಲಿ. ಒಂದು ರೈತರಿಗೆ, ಒಂದು ಬಡ ಜನ ರೈತರಿಗೆ, ಕೂಲಿಲ್ಲ ರೈತರಿಗೆ 1 ಎಕರೆ ಒಂದು ಭೂಮಿ ಕೊಡ್ತಾ ಇಲ್ಲ. ಈ ಶಾಸಕರಾಗಲಿ, ಒಂದು DC ಆಗಲಿ, ಒಂದು ತಹಸೀಲ್ದಾರ್ ಆಗಲಿ, ನಾವು ಇದೇ ತಹಸೀಲ್ದಾರು DC ಅಳಿದಾಡಿ ಒಂದು 10 ವರ್ಷದಿಂದ ಈ ಹೋರಾಟ ನಡೆಯಕತ್ತದ. ಇವತ್ತು ಎಲ್ಲ ಅಪ್ಲಿಕೇಶನ್ಗಳು ಫೇಲ್ ಮಾಡ್ಯಾರ. ಮತ್ತು ರಿಪೋರ್ಟ್ ಮಾಡಬೇಕಂತ ನಮ್ಮ ಭೂಮಿ ವಸತಿಯಿಂದ ಬೇಡಿಕೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಂಜನಯ್ಯ ಕುರುಬದೊಡ್ಡಿ. ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ಲಕ್ಷ್ಮಣ್ ಮಂಡಲಗೇರ, ಗೋವಿಂದ ದಾಸ್, ಬಂಗಾರಿ ನರಸಿಂಹಲು, ಹುಲಿಗೆಪ್ಪ KRS, ಗುರುರಾಜ್ ಗುರುಕುಸವ್ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ರಿಮ್ಸ್ನಲ್ಲಿ ಅಟೆಂಡರ್ ಹುದ್ದೆಯಲ್ಲಿರುವ ದೀಪಾ ಗೋಡೆಪಾಡ ವಿನೋದ್ ಕುಮಾರ್ ಎಂಬುವವರಿಗೆ ಗೃಹ ರಕ್ಷಕ ದಳ ಕಮಾಂಡೆಂಟ್ ಹುದ್ದೆ ನೇಮಕ ಮಾಡಿರುವುದು ಕಾನೂನು ಬಾಹಿರ್ಯವಾಗಿದ್ದು ಕೂಡಲೇ ರದ್ದುಗೊಳಿಸಿ ಅರ್ಹರನ್ನು ನೇಮಿಸಬೇಕೆಂದು ಅರ್ಚನಾ ಸಣ್ಣಬಾಬು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಮುಖಂಡರೊಬ್ಬರ ಶಿಫಾರಸಿನ ಮೇರೆಗೆ ಗೃಹ ರಕ್ಷಕ ದಳ ಸಮಾದೇಷ್ಟರಾಗಿ ದೀಪಾ ವಿ ಇವರನ್ನು ನೇಮಿಸಲಾಗಿದೆ. ಆದರೆ ಸಮಾದೇಷ್ಟರ ಹುದ್ದೆಗೆ ಬೇಕಾದ ಅರ್ಹತೆಗಳು ಇಲ್ಲದೇ ಇದ್ದರೂ ರಾಜಕೀಯ ಪ್ರಭಾವ ಬಳಸಿ ನೇಮಕ ಮಾಡಿಕೊಂಡಿರುವುದು ನಿಯಮ ಬಾಹಿರ್ಯವಾಗಿದೆ. 2 ಹುದ್ದೆಗಳಲ್ಲಿ ಹೇಗೆ ಸೇವೆ ನೀಡಲು ಸಾಧ್ಯವೆಂಬುದು ತಿಳಿಯದೆ ಹೋಗಿದೆ. ರಿಮ್ಸ್ನಲ್ಲಿ ಅಟೆಂಡರ್ ಹುದ್ದೆಯಲ್ಲಿ ವೇತನ ಪಡೆಯುತ್ತಿರುವ ದೀಪಾ ವಿ ಇವರು ತಪ್ಪು ಮಾಹಿತಿ ನೀಡಿದ್ದಾರೆ. ಸಮಾದೇಷ್ಟರ ಹುದ್ದೆಯಲ್ಲಿರುವವರು ಪ್ರತಿದಿನ 1 ಕಿಲೋಮೀಟರ್ ರನ್ನಿಂಗ್ ಮಾಡುವುದು, ಪ್ರತಿ ಭಾನುವಾರ ಸಿಬ್ಬಂದಿಗಳೊಂದಿಗೆ ಪರೇಡ್ ಮಾಡಬೇಕೆನ್ನುವ ಷರತ್ತು ಇದ್ದು, ಅಟೆಂಡರ್ ಹುದ್ದೆಯಲ್ಲಿರುವ ದೀಪಾ ಇವರು ಕಮಾಂಡೆಂಟ್ ಆಗಿ ಹೇಗೆ ಸೇವೆ ಸಲ್ಲಿಸುತ್ತಾರೆ ಎಂದು ಪ್ರಶ್ನಿಸಿದರು. ಸಮಾದೇಷ್ಟರ ಹುದ್ದೆಗೆ ನಾನು ಕೂಡ ಅರ್ಜಿ ಸಲ್ಲಿಸಿದ್ದು, ಶೈಕ್ಷಣಿಕವಾಗಿ BA B.Ed ಪದವಿ, NCC ತರಬೇತಿ, CITC, RDC ಕ್ಯಾಂಪ್, ಭಾರತ ಸೇವಾದಳ ಹಾಗೂ ಕಂಪ್ಯೂಟರ್ ಬಳಕೆ ಜ್ಞಾನ ಹೊಂದಿದ್ದರೂ ಪರಿಗಣಿಸದೆ ಈಗಾಗಲೇ ಅಟೆಂಡರ್ ಹುದ್ದೆಯಲ್ಲಿರುವವರನ್ನು ಮತ್ತೊಂದು ಸೇವೆಗೆ ಆಯ್ಕೆ ಮಾಡಿರುವುದು ಕಾನೂನು ಬಾಹಿರ್ಯವಾಗಿದ್ದು ಕೂಡಲೇ ರದ್ದುಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಅನಿರ್ದಿಷ್ಟ ಧರಣಿ ನಡೆಸುವುದಾಗಿ ಹೇಳಿದರು. ಅಟೆಂಡರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಮಾದೇಷ್ಟರ ಜಿಲ್ಲಾ ಗೃಹ ರಕ್ಷಕ ದಳ ರಾಯಚೂರು ಎಂದು ಇವರ ನೇಮಕಾತಿ ಪ್ರಕ್ರಿಯೆ ಕಾನೂನು ಬಾಹಿರವಾಗಿರುತ್ತದೆ. ಇವರ ಶಾರೀರಿಕ ಸುಸ್ಥಿತಿ ಪ್ರಮಾಣ ಪತ್ರದಲ್ಲಿ ಸುಮಾರು 87 kg 162 ಸೆಂಟಿಮೀಟರ್ ಇರುತ್ತದೆ ಎತ್ತರ. ಶ್ರೀಮತಿ ದೀಪಾ ಗೋಡೆಪಾಡ್ ಇವರು ಯಾವುದೇ ಅರ್ಹತೆಗಳು ಸರಿಯಾಗಿ ಇಲ್ಲದಿದ್ದರೂ ಕೆಲ ಹಿರಿಯ ರಾಜಕಾರಣಿಗಳ ಶಿಫಾರಸಿನ ಮೇರೆಗೆ ಜಿಲ್ಲಾ ಸಮಾದೇಷ್ಟರ ಗೃಹ ರಕ್ಷಕ ದಳ ಹುದ್ದೆಗೆ ನೇಮಕಗೊಂಡಿರುತ್ತಾರೆ ಹೊರತು ಯಾವುದೇ ಅರ್ಹತೆಗಳು ಹೊಂದಿರುವುದಿಲ್ಲ. ಇದರಿಂದ ಜಿಲ್ಲಾ ಸಮಾದೇಷ್ಟರಾಗಿ ಗೃಹ ರಕ್ಷಕ ದಳ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ನಿಭಾಯಿಸುತ್ತಿದ್ದಾರೆಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಹುದ್ದೆಯಲ್ಲಿದ್ದವರು 1 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು, ಪ್ರತಿದಿನ ಭಾನುವಾರ ಸಿಬ್ಬಂದಿಯೊಂದಿಗೆ ಪರೇಡ್ ಮಾಡಿಸುವ ಅನುಭವ ಹೊಂದಿರಬೇಕು. ಗೃಹ ರಕ್ಷಕ ದಳದಲ್ಲಿ ಎಲ್ಲ ಅರ್ಹತೆಗಳು ಹೊಂದಿದ ಅಭ್ಯರ್ಥಿಗಳನ್ನು ಕೈಬಿಟ್ಟು ಯಾವುದೇ ಅರ್ಹತೆಗಳು ಇಲ್ಲದ ದೀಪಾ ಗೋಡೆಪಾಡ್ ಎಂಬ ಇಂತಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿ ಸಾರ್ವಜನಿಕ ಸೇವೆಯಲ್ಲಿ ಯಾವ ರೀತಿ ಸೇವೆ ಪಡೆಯುತ್ತಾರೆ ಎಂದು ತಿಳಿಯದಂತಾಗಿದೆ. ಮತ್ತು ಇವರು ಪ್ರಸ್ತುತ ರಿಮ್ಸ್ ಆಸ್ಪತ್ರೆಯಲ್ಲಿ ಅಟೆಂಡರ್ ಹುದ್ದೆಯಲ್ಲಿಯೂ ಇನ್ನೂ ಹಾಗೆ ಮುಂದುವರೆದು ಪ್ರತಿ ತಿಂಗಳ ಸಂಬಳ ಪಡೆಯುತ್ತಿದ್ದಾರೆ. ಒಬ್ಬ ವ್ಯಕ್ತಿ 2 ಹುದ್ದೆಗಳನ್ನು ಹೇಗೆ ನಿಭಾಯಿಸುತ್ತಿದ್ದಾರೆ? ಇದರಿಂದ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮೋಸ ಮತ್ತು ವಂಚನೆ ಮಾಡುತ್ತಿದ್ದರು. ಕಾರ್ಯನದ ಆಡಳಿತಾಧಿಕಾರಿಗಳು ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆ ಮೌನ ವಹಿಸಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ನಾನು ಅರ್ಚನಾ ಗಂಡಬಾಬು. ನನ್ನ ಶೈಕ್ಷಣಿಕ BA B.Ed ಪದವಿ, NCC 3 ವರ್ಷ, CITC ಕ್ಯಾಂಪ್ಗಳು, RDC ಕ್ಯಾಂಪ್, ಭಾರತ ಸೇವಾದಳ ತರಬೇತಿ ಹಾಗೂ ಕಂಪ್ಯೂಟರ್ ನಾಲೆಜ್ ಮತ್ತು ಅನುಭವದ ಸಹ ಹೊಂದಿರುತ್ತೇನೆ. ಈ ಮೇಲಿನ ಎಲ್ಲ ಅರ್ಹತೆ ಹೊಂದಿದ್ದರೂ ನನ್ನನ್ನು ಸದರಿ ಜಿಲ್ಲಾ ಸಮಾದೇಷ್ಟರ ಹುದ್ದೆಯಲ್ಲಿ ನೇಮಕಾತಿ ಮಾಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಾರೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಯಪಡಿಸುವುದೇನೆಂದರೆ, ಒಂದು ವೇಳೆ ನನಗೆ ನ್ಯಾಯ ಕೊಡಿಸುವಲ್ಲಿ ಈ ಸರ್ಕಾರ ನಿರ್ಲಕ್ಷಿಸಿದ್ದಲ್ಲಿ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸ್ತಾ ಇದ್ದಾನೆ. ಸಣ್ಣಬಾಬು ಮಾತನಾಡಿ, ಕಾಂಗ್ರೆಸ್ ಮುಖಂಡರ ಶಿಫಾರಸಿನ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನರ್ಹರನ್ನು ನೇಮಕ ಮಾಡಿದ್ದಾರೆ. ಈ ಕುರಿತು ಈಗಾಗಲೇ ದೂರು ನೀಡಲಾಗಿದೆ. ರಿಮ್ಸ್ನಲ್ಲಿ ಅಟೆಂಡರ್ ಆಗಿರುವ ದೀಪಾ ವಿ ಇವರ ನೇಮಕಾತಿ ನಿಯಮ ಬಾಹಿರ್ಯವಾಗಿದ್ದು ಕೂಡಲೇ ರದ್ದುಗೊಳಿಸಬೇಕು ಎಂದರು. ನಾವು ಕ್ರಿಟಿಕಲ್ ಆಗಿ ಇವರಂತೂ ನಾವು ಹೇಳಕ್ಕಾಗಿಲ್ಲ. ಅಷ್ಟೇ ಹೇಳಿಲ್ಲ, ಕೇಳಿದ್ರಿ ಕೊಟ್ಟಿಲ್ಲ ಸರ್. ನೋಡಿ ಸಣ್ಣ ಬಾಬು ನೀವು ಲಾಸ್ಟ್ ಕೊಟ್ಬಿಟ್ರಿ, ಸಣ್ಣ ಬೊಮ್ಮ ಸರ್ವ ಕೊಟ್ಬಿಟ್ರಿ ನೀವು.
ಮೊಹಮ್ಮದ್ ಸಲಾಮ್ ಅವರು ಶಿಫಾರಸ್ ಮಾಡಿದ್ದಾರೆ, ಲೆಟರ್ ಶಿಫಾರಸ್ ಮಾಡಿದ್ದಾರೆ. ಮತ್ತೆ ಇನ್ನ ನಾನು ದಾಖಲೆ ತಗೊಂತೇನೆ, ಯಾಕಂದ್ರೆ ಈಗ ಪ್ರೊಟೋಕಾಲ್ ಆಗಿ ಹೇಳ್ಬೇಕು, ಹೆಸರು ಹೇಳ್ಬೇಕದು. ಆ ಪ್ರೊಟೋಕಾಲ್ ಅವ್ರದ್ದು ಸಲಾಮ್ ಅವರು ಲೆಟರ್ ಪ್ಯಾಡ್ ಕೊಟ್ಟಿದ್ದಾರೆ ಅಂತ ನನ್ ಗಮನ ಬಂತು. ಪ್ರೊಟೋಕಾಲ್ ಆಗಿ ಈ ಗಂಡಿಗೆ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ, ಶಿಫಾರಸ್ ಸಲಾಮ್ ಅವ್ರು ಕೊಟ್ಟಿದ್ದಾರೆ. ಅವರು ಯಾರಿಗೆ ಕೊಡೋದು ಕೇಳ್ತದ ಅಧಿಕಾರ ಕೊಟ್ಟೆ ಅಂತ ಗೊತ್ತಿಲ್ಲ. ಇವರು ಎಲ್ಲ ವೆರಿಫಿಕೇಶನ್ ಕೊಟೇಶನ್ ಆದ್ಮೇಲೆ ಎಸ್ ಪಿ ಕೊಟ್ಟರು, 3 ಸಲ ಎಸ್ ಪಿ ಕೊಟ್ಟಿದ್ದಾರೆ. ಅವ್ರು ಕೈ ಕೊಟ್ಟಿದ್ದಾರೆ ಸರ್. ಅವರು ಎಲ್ಲಿ ಶಿಫಾರಸ್ ಮಾಡ್ಕೊಂಡ್ರ, ಮಿನಿಸ್ಟ್ರಲ್ಲಿ ಹೋಗಿ ಶಿಫಾರಸ್ ಮಾಡ್ಕೊಂಡ್ರ, ಬಟ್ ಈ ಸಂದರ್ಭದಲ್ಲಿ ಎಂ ಭರತ್ ಕುಮಾರ್, ವೆಂಕಟೇಶ್ ಬಿಳಿಗೇರಿ ಸೇರಿ ಇತರರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಮಾನ್ಯ ಎ ವಸಂತ್ ಕುಮಾರ್ ಸರ್ ಅವರು ಬಹಳ ತಳಮಟ್ಟದ ಸಂಘಟನೆಯಿಂದ ಬೆಳೆದು ಬಂದು ಇಂದು ವಿಧಾನ ಪರಿಷತ್ ಸದಸ್ಯರಾಗಿರುವುದು ಅತ್ಯಂತ ದೊಡ್ಡ ಸಾಧನೆ. ಮೊದಲು ಅವರು ತಮ್ಮ ರಾಜಕೀಯ ಜೀವನವನ್ನು NSU ಮೂಲಕ ಪ್ರಾರಂಭಿಸಿ ರಾಯಚೂರು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದರು. ತದನಂತರ ರಾಯಚೂರು ನಗರಸಭೆ ಚುನಾವಣೆ ಕಣದಲ್ಲಿ 3 ಬಾರಿ ಜಯಿಸಿ ನಗರಸಭೆ ಸದಸ್ಯರಾದರು. ತದನಂತರ RDA ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ರಾಯಚೂರು ನಗರದಲ್ಲಿ ಹೊಸ ಉದ್ಯಾನವನಗಳನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ತದನಂತರ 11 ವರ್ಷಗಳ ಕಾಲ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಆ ಅವಧಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದಲೇ ಕಟ್ಟಿ ಬೆಳೆಸಿದ ಕೀರ್ತಿ ಎ ವಸಂತ್ ಕುಮಾರ್ ಸಾರ್ ಅವರಿಗೆ ಸಲ್ಲುತ್ತದೆ. 2008ರಲ್ಲಿ ಲಿಂಗಸುಗೂರು ವಿಧಾನಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡರು. ಕುಗ್ಗದೆ ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಪಕ್ಷ ಸಂಘಟನೆಯಲ್ಲಿ ಇವರ ಪ್ರಭಾವವನ್ನು, ಸಂಘಟನಾ ಚತುರತೆಯನ್ನು ಗುರುತಿಸಿದ ಹೈಕಮಾಂಡ್ ಇವರನ್ನು ತುಂಗಭದ್ರಾ ಕಾಡ ಅಧ್ಯಕ್ಷರನ್ನಾಗಿ ನೇಮಿಸಿತು. ತದನಂತರ ಕೆಪಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಕಾರ್ಯಾಧ್ಯಕ್ಷರಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿತು. ಈ ಎಲ್ಲಾ ಜವಾಬ್ದಾರಿಗಳಿಗೆ ಕಿರೀಟವಿತ್ತಂತೆ ಎಂಬಂತೆ ಕರ್ನಾಟಕ ವಿಧಾನಸಭೆಯ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ವಿಧಾನಸಭೆ ಪ್ರವೇಶ ಪಡೆದ ನಂತರ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಅವರು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ವಿಧಾನಸಭೆಯಲ್ಲಿ ಧ್ವನಿಯಾದರು. ರಾಯಚೂರು ನಗರ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ನಿರಂತರ ಪ್ರಯತ್ನದಿಂದ 21 ಕೋಟಿ ಅನುದಾನ ನೀಡಿ ರಾಯಚೂರು ಜಿಲ್ಲೆಯ ಅನೇಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇವರ ಸೇವೆ ಹೀಗೆ ಸಾಗಲಿ ಎಂದು ಇವರಿಗೆ ಭಗವಂತನು ಆಯುರಾರೋಗ್ಯ ಆಶೀರ್ವಾದ ನೀಡಲೆಂದು ಶ್ರೀ ಎ ವಸಂತ್ ಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯರು ಪ್ರಾರ್ಥಿಸಿ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ತತ್ವವನ್ನು ಹೊಂದಿರುವ ದೀನ ದಲಿತರ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಆಶಾಕಿರಣ, ಅನೇಕರ ಬಾಳಿಗೆ ದಾರಿದೀಪವಾಗಿರುವ ನಮ್ಮ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಅವರಿಗೆ 64ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಅವರು ರಾಜಕೀಯ ವೃತ್ತಿ ಜೀವನದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿಯೂ ರಾಯಚೂರು ಜಿಲ್ಲೆಯ ಇತಿಹಾಸದಲ್ಲಿ ಯಾವುದೇ ವಿಧಾನ ಪರಿಷತ್ ಸದಸ್ಯರು ಮಾಡದಿರುವ ಹಲವಾರು ಕಾರ್ಯಗಳನ್ನು ಕೇವಲ 2 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಇತರೆ ರಾಜಕೀಯ ಮುತ್ಸದ್ದಿಗಳಿಗೆ, ನಾಯಕರಿಗೆ, ವಿವಿಧ ಪಕ್ಷಗಳ ಮುಖಂಡರುಗಳಿಗೆ ಮಾದರಿಯಾಗಿದ್ದಾರೆ. ಅದರಲ್ಲಿಯೂ ರಾಯಚೂರಿನ ಜನತೆಗೆ ನೀಡಿದ ಅತ್ಯುತ್ತಮ ಕೊಡುಗೆ ಎಂದರೆ ಅಂತಿಮ ಯಾತ್ರೆ ವಾಹನ. ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ಮಾನವನು ಜೀವಂತ ಇರುವಾಗ ಎಷ್ಟು ಗೌರವ ನೀಡುತ್ತೇವೆಯೋ
ಅವರ ಅಂತಿಮ ಯಾತ್ರೆ ಕೂಡ ಅತ್ಯಂತ ಗೌರವದಿಂದ ಜರುಗಬೇಕು ಎಂಬ ಒತ್ತಾಸೆಯಿಂದ ರಾಯಚೂರು ನಗರಕ್ಕೆ 3 ಅಂತಿಮ ಯಾತ್ರೆ ವಾಹನಗಳನ್ನು ಕೊಡುಗೆಯಾಗಿ ನೀಡಿದ್ದು, ರಾಯಚೂರಿನ ನಾಗರಿಕರಿಗೆ ಇದರಿಂದ ಬಹಳ ಪ್ರಯೋಜನವಾಗಿದ್ದು, ಜನವಸತಿಯಿಂದ ಸ್ಮಶಾನಗಳು ಬಹಳ ದೂರ ಇರುವುದರಿಂದ ಹಾಗೂ ಹೆಚ್ಚು ಬಾಡಿಗೆ ಮೊತ್ತ ಪಾವತಿಸಿ ವಾಹನಗಳ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವಾಗದ ಬಡವರಿಗೆ ಇದರಿಂದ ತುಂಬಾ ಅನುಕೂಲವಾಗಿದ್ದು, ಮೃತ ವ್ಯಕ್ತಿಗಳ ಗೌರವಯುತ ಅಂತಿಮ ಸಂಸ್ಕಾರ ಮಾಡಬೇಕಾಗಿರುವುದು ಸಮಾಜದ ಎಲ್ಲ ವ್ಯಕ್ತಿಗಳ ಜವಾಬ್ದಾರಿ ಎಂದು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಇವರು ಬಲವಾಗಿ ನಂಬುತ್ತಾರೆ. ಈ ಗೌರವಯುತ ಅಂತಿಮ ಸಂಸ್ಕಾರದಿಂದ ಮೃತಪಟ್ಟ ವ್ಯಕ್ತಿಗಳ ಆತ್ಮಕ್ಕೂ ಶಾಂತಿ ಲಭಿಸುತ್ತದೆ ಎಂದು ಒತ್ತಿ ಹೇಳುತ್ತಾರೆ. ಅದರಲ್ಲಿಯೂ ರಾಯಚೂರು ಜಿಲ್ಲೆ ಹಾಗೂ ತಾಲೂಕಿನಾದ್ಯಂತ ನೆನೆಗುದಿಗೆ ಬಿದ್ದಿದ್ದ ಅನೇಕ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಅವುಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಲ್ಲಿ ಇವರು ಅವಿರತವಾಗಿ ಹಗಲಿರುಳು ಎನ್ನದೇ ಶ್ರಮಿಸಿರುವುದು ರಾಯಚೂರು ಜಿಲ್ಲೆಯ ನಾಗರಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹಾಗೆಯೇ ಇತ್ತೀಚೆಗೆ ನಡೆದ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉಸ್ತುವಾರಿಯಾಗಿ ವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಅಭೂತಪೂರ್ವ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಿ ಸಾರ್ವಜನಿಕರಿಂದ ನೇರವಾಗಿ ಅಹವಾಲುಗಳನ್ನು ಸ್ವೀಕರಿಸಿ ಜಿಲ್ಲೆಯ ಏಕೈಕ ವ್ಯಕ್ತಿ ನಮ್ಮ ನಾಯಕರು, ಸ್ಥಳದಲ್ಲಿಯೇ ಅವರು ಕುಂದುಕೊರತೆಗಳನ್ನು ನೀಗಿಸುವ ಕೆಲಸಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ 2 ವರ್ಷಗಳಿಂದ ರಾಯಚೂರು ಜಿಲ್ಲೆಯ ಹಾಲುಮತ ಸಂಘದ ಕನಕದಾಸ ಭವನ ನಿರ್ಮಾಣಕ್ಕೆ 3 ಕೋಟಿ ಅನುದಾನ, ರಾಯಚೂರು ನಗರದ ದೇವಿನಗರ ಎಸ್ಸಿ ಕಾಲೋನಿ ಅಭಿವೃದ್ಧಿಗೆ 1 ಕೋಟಿ ಅನುದಾನ, ರಾಯಚೂರು ಜಿಲ್ಲಾ ಯಾದವ ಸಂಘ ಶಾಲಾ ಕಟ್ಟಡ ನಿರ್ಮಾಣಕ್ಕೆ 80 ಲಕ್ಷ ಅನುದಾನ, KKRDB ಯೋಜನೆಯಲ್ಲಿ ರಾಯಚೂರು ನಗರದ ವಾರ್ಡ್ ನಂಬರ್ 2ರ ಆಫೀಸರ್ಸ್ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 2 ಕೋಟಿ ಅನುದಾನ ಸೇರಿದಂತೆ ಒಟ್ಟು 21.50 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸಿರುತ್ತಾರೆ. ರಾಯಚೂರು ಜಿಲ್ಲೆಯ ಹೆಮ್ಮೆಯ ವಿಷಯವೇನೆಂದರೆ ರಾಯಚೂರು ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವುದು. ಈ ಹಿಂದಿನ ಯಾವೊಬ್ಬ ನಾಯಕರು ಸಹ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವುದು ಇತಿಹಾಸದಲ್ಲಿ ದಾಖಲಿರುವುದಿಲ್ಲ. ಹಾಗೆಯೇ ಇವರ ನಾಯಕತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ತಮ್ಮ ಉಸ್ತುವಾರಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧಿಸಿದ್ದ ಎಲ್ಲ 6 ಜನ ಸಂಸದರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಅಂತಹ ನಾಯಕರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ DK ಮುರಳಿ ಯಾದವ್ ವಕೀಲರು, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ ಬೆಂಗಳೂರು ಮತ್ತು ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ವಿಭಾಗ ರಾಯಚೂರು. Raichur, where dreams become direction. Dream. Learn. Grow. Lead. Become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ.
ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX. ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಗುರು ಹಾಗೂ ಹಿಂದಿ ಶಿಕ್ಷಕರಾಗಿರುವ ಮೋಹಿನುಲ್ ಹಕ್ ವಿರುದ್ಧ ಭ್ರಷ್ಟಾಚಾರ, ಅವ್ಯವಹಾರ ಮತ್ತು ಅನುದಾನ ದುರ್ಬಳಕೆ ಆರೋಪಗಳನ್ನು ಹೊರಿಸಿ ತನಿಖೆ ನಡೆಸಿ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಕ್ರಾಂತಿವೀರ ಬೆಳವಡಿಗೆ ವಡ್ಡರ ಯಲ್ಲಣ್ಣ ಯುವ ಸಂಘದ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದಲ್ಲಿ ADC ಶಿವಾನಂದ್ ಭಜಂತ್ರಿಗೆ ಮನವಿ ಸಲ್ಲಿಸಲಾಯಿತು. 2024-25 ಹಾಗೂ 2025-26ನೇ ಸಾಲಿನ ಕಚೇರಿ ಸಾದಿಲ್ವಾರ ಅನುದಾನ ಮತ್ತು CJ ಅನುದಾನದಲ್ಲಿ ತಾಲೂಕಿನ 54 ಸರ್ಕಾರಿ ಪ್ರೌಢಶಾಲೆಗಳ ಹೆಸರಿನಲ್ಲಿ ಭಾರೀ ಅವ್ಯವಹಾರ ನಡೆದಿದೆ. ನಗರದ ಒಂದೇ ಬುಕ್ ಡಿಪೋ ಮೂಲಕ ನಕಲಿ ಬಿಲ್ ಮತ್ತು ಓಚರ್ಗಳನ್ನು ಸೃಷ್ಟಿಸಿ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಖರೀದಿಸಿದಂತೆ ದಾಖಲೆ ತಯಾರಿಸಿ ಅನುದಾನವನ್ನು ದುರ್ಬಳಕೆ ಮಾಡಲಾಗಿದೆ ಎಂದು ದೂರಿದರು. ಅಕ್ರಮದಲ್ಲಿ ಕೆಲ ಮುಖ್ಯ ಗುರುಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ. ತಾಲೂಕಿನ ಹಿಂದಿನ BEO ಚಂದ್ರಶೇಖರ್ ಮಲ್ಲಯ್ಯ ಅವರ ಅವಧಿಯಲ್ಲಿಯೇ ಈ ಅವ್ಯವಹಾರಗಳು ನಡೆದಿವೆ ಎಂದು ಆರೋಪಿಸಿದರು. 2018-19ರಲ್ಲಿ ಶತಮಾನೋತ್ಸವ ಆಚರಣೆಗಾಗಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ SDMC ಖಾತೆಗೆ ಬಿಡುಗಡೆಯಾದ ಸುಮಾರು 5ರಿಂದ 6 ಲಕ್ಷ ರೂಪಾಯಿ ಅನುದಾನವನ್ನು ನಿಯಮಬಾಹಿರ್ಯವಾಗಿ ಬಳಕೆ ಮಾಡಲಾಗಿದೆ. ಮಾಹಿತಿ ಹಕ್ಕಿನಡಿ ಹಲವು ಬಾರಿ ಮಾಹಿತಿ ಕೇಳಿದರೂ ನೀಡಿಲ್ಲ ಎಂದು ಸಂಘದ ಸದಸ್ಯರು ಆರೋಪಿಸಿದರು. ಮೊಯಿನುಲ್ ಹಕ್ ಅವರು ಕಿರಿಯ ಶಿಕ್ಷಕರಾಗಿದ್ದರೂ ನಿಯಮಬಾಹಿರ್ಯವಾಗಿ ಹಲವು ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯಲ್ಲಿ ಹಿಂದಿ ಶಿಕ್ಷಕರ ಹುದ್ದೆಯೇ ಇಲ್ಲದಿದ್ದರೂ ಪ್ರಭಾರ ನೀಡಿರುವುದು ಯಾವ ನಿಯಮದಡಿ ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ 2018-19ರಲ್ಲಿ ಸಿಯಾ ತಲಾಬ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಪರೀಕ್ಷೆಯಲ್ಲಿ ಅಕ್ರಮ ನಡೆದ ಪ್ರಕರಣದಲ್ಲಿ ಇವರ ವಿರುದ್ಧ FIR ದಾಖಲಾಗಿದ್ದು ಇಲಾಖಾ ವಿಚಾರಣೆ ಇನ್ನೂ ಬಾಕಿ ಇದೆ ಎಂದು ತಿಳಿಸಿದರು. ದೇವಸುಗುರು, ಮಠಮಾರಿ, ಜಹೀರಾಬಾದ್ ಹಾಗೂ ಗಿಲ್ಲೆಸುಗುರು ಶಾಲೆಗಳ ಮುಖ್ಯ ಗುರುಗಳು ಹಣ ಸ್ವೀಕರಿಸಲು ಬಂದಿರುವ ವಿಡಿಯೋ ದಾಖಲೆಗಳಿವೆ. ಈ ಎಲ್ಲ ಆರೋಪಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟ ಶಿಕ್ಷಕರು, ಮುಖ್ಯ ಗುರುಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಲೋಕಾಯುಕ್ತ ಸೇರಿದಂತೆ ಮೇಲಧಿಕಾರಿಗಳಿಗೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಯಚೂರು ತಾಲೂಕಿನ ಸರ್ಕಾರಿ ಬಾಲಕರ ಪ್ರೌಢಶಾಲೆ ರಾಯಚೂರಿನಲ್ಲಿ ಪ್ರಭಾರಿ ಮುಖ್ಯ ಗುರುಗಳು ಹಾಗೂ ಹಿಂದಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮೊಯಿನುಲ್ ಹಕ್
ಪ್ರಮುಖ ಇವರ ಶಿಕ್ಷಣ ಇಲಾಖೆಯಲ್ಲಿ ನಿರಂತರವಾಗಿ ಅವ್ಯವಹಾರ ಭ್ರಷ್ಟಾಚಾರ ಮತ್ತು ರಾಯಚೂರು ತಾಲೂಕಿನ ಎಲ್ಲ ಸರ್ಕಾರಿ 54 ಪ್ರೌಢಶಾಲೆಗಳ ಅನುದಾನವನ್ನು ಸಿಜಿ ಅನುದಾನ ದುರ್ಬಳಕೆ ಮಾಡಿ ಸರ್ಕಾರದ ಇಲಾಖೆಯ ನಿಯಮಗಳನ್ನು ಪಾಲಿಸದೆ ಭ್ರಷ್ಟಾಚಾರ ಮಾಡುತ್ತಿರುವ ಮೊಯಿಲ್ ಅಪ್ಪು ಇವರನ್ನು ವಿಚಾರಣೆ ಕೈಗೊಂಡು ಅಮಾನತುಗೊಳಿಸುವ ದೂರಿನ ಬಗ್ಗೆ ಜಿಲ್ಲಾ ಕಾರ್ಯಾಲಯ ಜಿಲ್ಲಾಧಿಕಾರಿ ರಾಯಚೂರು ವಿಷಯ ರಾಯಚೂರು ತಾಲೂಕಿನ ಸರ್ಕಾರಿ ಬಾಲಕರ ಪ್ರೌಢಶಾಲೆ ರಾಯಚೂರಿನಲ್ಲಿ ಪ್ರಭಾರಿ ಮುಖ್ಯ ಗುರುಗಳು ಹಾಗೂ ಹಿಂದಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮೊಯಿಲ್ ಪ್ರಮುಖ ಇವರ ಶಿಕ್ಷಣ ಇಲಾಖೆಯಲ್ಲಿ ನಿರಂತರವಾಗಿ ಅವ್ಯವಹಾರ ಭ್ರಷ್ಟಾಚಾರ ಮತ್ತು ರಾಯಚೂರು ತಾಲೂಕಿನ ಎಲ್ಲ ಸರ್ಕಾರಿ 54 ಪ್ರೌಢಶಾಲೆಗಳ ಅನುದಾನವನ್ನು ಸಿಜಿ ಅನುದಾನ ದುರ್ಬಳಕೆ ಮಾಡಿ ಸರ್ಕಾರದ ಇಲಾಖೆಯ ನಿಯಮಗಳನ್ನು ಪಾಲಿಸದೆ ಭ್ರಷ್ಟಾಚಾರ ಮಾಡುತ್ತಿರುವ ಮೊಯಿಲ್ ಅಪ್ಪು ಇವರನ್ನು ವಿಚಾರಣೆ ಕೈಗೊಂಡು ಅಮಾನತುಗೊಳಿಸುವ ದೂರಿನ ಬಗ್ಗೆ No problem, sir. देखिए आगे ಆರಾಮ್ ಸರ ನಿಮ್ಮ ಕೆಲಸ ಇತ್ತು ಅದಕ್ಕೆ ಬಂದೆ ಸರ ಅದು ತಾಲೂಕು ಆಫೀಸಲ್ಲಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ನವೀನ್ ಕುಮಾರ್, ಕೃಷ್ಣ, ರಾಜೇಶ್, ಈರೇಶ್, ಮಾಂಚಪ್ಪ, ಮಹಾದೇವ, ಅನಿಲ್ ಕುಮಾರ್, ಪವನ್ ಕುಮಾರ್, ಶಿವ ಸೇರಿದಂತೆ ಅನೇಕರಿದ್ದರು. ತಿಪ್ಪೇಗೊಬ್ಬರ ಟ್ರ್ಯಾಕ್ಟರ್ ತುಂಬುವ ವೇಳೆ ಸಿಡಿಲು ಬಡಿದು ವ್ಯಕ್ತಿಯೋರ್ವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಮತ್ತೋರ್ವ ಗಾಯಗೊಂಡಿರುವ ಘಟನೆ ಲಿಂಗಸುಗೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ಜರುಗಿದೆ. 47 ವರ್ಷದ ಕರಿಯಪ್ಪ ಅಯ್ಯಪ್ಪ ಗಣಿಕಾಳ ಮೃತ ವ್ಯಕ್ತಿ. ಬಸವರಾಜ್ ಗಾಯಗೊಂಡಿರುವವರು. ಭಾರೀ ಗಾಳಿ ಮಳೆಯ ನಡುವೆ ಟ್ರ್ಯಾಕ್ಟರ್ನಲ್ಲಿ ಗೊಬ್ಬರ ತುಂಬುವ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಸಿಡಿಲು ಬಡಿದಿದೆ. ಘಟನೆ ಕುರಿತು ಮಾಹಿತಿ ಪಡೆದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮುದಗಲ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಗಾಯಗೊಂಡಿರುವ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮುದಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭೂಮಿ ಮತ್ತು ವಸತಿ ರಹಿತ ಬೇಡಿಕೆಗಳಿಗೆ ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ಪ್ರತಿಭಟನೆ. ಗೃಹ ರಕ್ಷಕ ದಳದ ಸಮಾದೇಷ್ಟರಾಗಿ ದೀಪಾ ನೇಮಕ ಕಾನೂನು ಬಾಹಿರ್ಯ. ರಿಮ್ಸ್ ಅಟೆಂಡರ್ ಕೆಲಸ ಮಾಡುತ್ತಿರುವವರಿಗೆ ಹುದ್ದೆ. ಅರ್ಚನಾ ಸಣ್ಣಬಾಬು ಆರೋಪ. ಬಾಲಕರ ಪ್ರೌಢಶಾಲೆಯಲ್ಲಿ ಅನುದಾನ ದುರ್ಬಳಕೆ. ಪ್ರಭಾರಿ ಮುಖ್ಯ ಗುರುಗಳ ಅಮಾನತ್ಗೆ ಆಗ್ರಹಿಸಿ ಮನವಿ. ಮತ್ತು ಕೋಮಲಾಪುರದಲ್ಲಿ ಸಿಡಿಲು ಬಡಿದು ವ್ಯಕ್ತಿ ಸಾವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.